ಅನೇಕ ಚುನಾವಣೆಗಳು ನಡೆಯುತ್ತೆ. ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ, ಹಿಂದೂಗಳ ಬಗ್ಗೆ ಬಹಳ ಹಿಂದುತ್ವವಾದಿಗಳು ಮಾತಾಡಿದ್ದು ನಾವು ಕಂಡಿದ್ದೇವೆ. ನನ್ನ ಮೇಲೆ ಈಗ 5 ಕೇಸ್ ಇದೆ, ನೀವು ಕೋಮುವಾದಿ ಪ್ರಚೋದನೆ ಮಾಡಿದಿರಿ ಅಂತ. ಹಿಂದುತ್ವದ ಬಗ್ಗೆ ಮಾತಾಡಿದ್ರೆ ಕೋಮುವಾದಿ. ಪ್ರತಿನಿತ್ಯ ದಾವಣಗೆರೆಯಲ್ಲಿ ಏನು ನಡೀತಾ ಇದೆ? ಮುಸಲ್ಮಾನರಿಗೆ ನೀವು ಟಿಕೆಟ್ ಕೊಡಲಿಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೀನಿ. ಜಮೀರ್ ಅಹ್ಮದ್, ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸಲೇಬೇಕು, ನಾವು ಸರಿಪಡಿಸ್ತೇವೆ. ಯಾರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು ಜೊತೆಗೇನೆ ಇನ್ನು ಉಳಿದಂಥ ಮುಸ್ಲಿಂ ಮಂತ್ರಿಗಳು ಸಲೀಂ ಅಹ್ಮದ್ ಅವರು, ರಿಜ್ವಾನ್ ಅವರು ಎಲ್ಲರೂ ಕೂಡ ದಾವಣಗೆರೆಯಲ್ಲಿ ಹೋಗಿ ಕೂತ್ಕೊಂಡು ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸ್ತೀವಿ. ಚುನಾವಣಾ ಆಯೋಗ ಬದುಕಿದ್ರೆ ಇವರೆಲ್ಲರ ಮೇಲೆ FIR ಆಗಬೇಕು. ಮುಖ್ಯಮಂತ್ರಿ ಮೇಲೆ, ಉಪಮುಖ್ಯಮಂತ್ರಿ ಮೇಲೆ, ಈ ನಮ್ಮ ಸಲೀಂ ಅಹ್ಮದ್ ಅವರು, ಜಮೀರ್ ಅಹ್ಮದ್ ಖಾನ್ ಅವ್ರ ಮೇಲೆ, ರಿಜ್ವಾನ್ ಮೇಲೆ, ಯಾರ್ಯಾರು ಮುಸಲ್ಮಾನರನ್ನು ಸಂತೃಪ್ತಿ ಪಡಿಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೋ, ಮುಸಲ್ಮಾನರಿಗೆ ಟಿಕೆಟ್ ಆಗಲೇಬೇಕು ಅಂತ ಮಾತಾಡ್ತಿದ್ದಾರೋ ಅವರೆಲ್ಲರೂ ಕೂಡ FIR ಹಾಕಿ ಮುಂಚೆ ಇವರೆಲ್ಲರೂ ಜೈಲಿಗೆ ಕಳಿಸ್ಬೇಕು. ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಮಾತ್ರ ಕೋಮುವಾದ, ಮುಸಲ್ಮಾನರ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು, ಅದು ಜಾತ್ಯತೀತತೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಅದಕ್ಕೋಸ್ಕರ ನಾನು ಇಷ್ಟೇ ಮಾತ್ರ ಹೇಳ್ತೇನೆ, ಇವರೇನು ಮುಸಲ್ಮಾನರನ್ನ ಪರವಾಗಿ ನಿಂತಾರಂತ ಈ ಕಾಂಗ್ರೆಸ್ಸಿನ ನಾಯಕರ ಬಗ್ಗೆ ಚುನಾವಣಾ ಆಯೋಗವೂ ಧೈರ್ಯ ಮಾಡಲ್ಲ, ನನಗೆ ಗೊತ್ತು. ಆದರೆ ಹಿಂದೂ ಸಮಾಜ ಜಾಗೃತಿ ಆಗಬೇಕು. ಹಿಂದುತ್ವದ ಪರವಾಗಿ ಯಾರು ಹಿಂದೂಗಳಿಗೆ ರಕ್ಷಣೆ ಕೊಡ್ತಾರೆ, ರಾಷ್ಟ್ರೀಯ ಚಿಂತನೆ ಉಳ್ಳಂಥ ಅಭ್ಯರ್ಥಿಗೆ ತಾವು ಬೆಂಬಲ ಕೊಡಬೇಕು ಅಂತ ಈ ಸಂದರ್ಭ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕೆ ಅಂತ ನಾನೇ ನಿಮ್ಮ ಮುಖಾಂತರ ಚುನಾವಣಾ ಆಯೋಗ ಕೇಳ್ತಾ ಇದ್ದೀನಿ. ನಿಮಗೆ ತಾಕತ್ತಿದ್ರೆ ಅವ್ರ ಮೇಲೆಲ್ಲ FIR ಹಾಕಿ, ಇಲ್ಲ ನಮ್ಮ ಮೇಲೆ 5 ಕೇಸ್ಗಳು ಬಿದ್ದಿಯಾರು ತೆಗೆದಾಕ್ಬಿಡಿ, ತಪ್ಪು ಮಾಡಿದ್ದೀವಿ ನಾವು ಅಂತ ಕ್ಷಮೆ ಕೇಳಿ. ಹಿಂದುತ್ವದ ಪರ ಮಾತಾಡೋದೇ ತಪ್ಪ ಈ ಹಿಂದೂಸ್ತಾನದಲ್ಲಿ? ಬಹಳ ಆಸಕ್ತಿ ನಿಮಗಿದೆ, ಅದು ಆಮೇಲೆ ಹೇಳ್ತೀನಿ ನಾನು.